ನಮಸ್ಕಾರ. ಯಾವ ವ್ಯಕ್ತಿ ಆಧ್ಯಾತ್ಮಿಕವಾಗಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾನೋ ಆಗ ಕಷ್ಟ ಕಡಿಮೆ ಆಗ್ತಾ ಬರುತ್ತೆ. ಹಾಗಂತ ಆಧ್ಯಾತ್ಮಿಕದಲ್ಲಿರೋರಿಗೆಲ್ಲ ಕಷ್ಟ ಬರಲ್ವಾ ಅಂತಿಲ್ಲ. ಖಂಡಿತ ಸತ್ಯ. ಮನುಷ್ಯ ಅಂತ ಅಂದಮೇಲೆ ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರ್ಲಿಕ್ಕೆ ಸಾಧ್ಯನಾ? ಆದರೆ ನಮ್ಮಲ್ಲಿರ್ತಕ್ಕಂಥ ರೆಸಿಲಿಯನ್ಸ್ ಬದಲಾಗ್ತಾ ಹೋಗುತ್ತೆ. ಹೇಳಿರ್ಬೋದು 2012 ಪ್ರಳಯ ಆಗತ್ತೆ, ಇನ್ಮೇಲೆ ಭೂಮಿ ಇರಲ್ಲ, ಹೀಗೆ ಹಾಗೆ ಅಂತೆಲ್ಲ ಕೇಳ್ತಾ ಇದ್ರಿ. ಆದರೆ ನಾಸಾ ಪ್ರೂವ್ ಮಾಡಿದೆ, ಈ ಫೋಟಾನ್ ಆಕ್ಸಿಸ್ ಅನ್ನೋದು ಏನಿರುತ್ತೋ ಭೂಮಿ ಅದನ್ನ ಟಚ್ ಮಾಡಿದೆ. ಹಾಗಾಗಿ ನೀವು ನೋಡ್ತಾ ಇರ್ಬೋದು, ಈಗ ಹೆಚ್ಚು ಜನ ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯೂನಿವರ್ಸ್ ಬಗ್ಗೆ ಮಾತಾಡ್ತಿದ್ದಾರೆ, ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ನೋಡಿ, ಯಾವ ಮನುಷ್ಯ ಸ್ಪಿರಿಚುವಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಾನೋ ಆತನ ಜೀವನದಲ್ಲಿ ಹೆಚ್ಚಾಗಿ ಕ್ವಾಲಿಟಿ ಆಫ್ ಲೈಫು ಬದಲಾಗ್ತಾ ಹೋಗುತ್ತೆ. ನೋಡಿ, ನಾವು ಅನ್ಕೋತೀವಿ ಆಧ್ಯಾತ್ಮಿಕಕ್ಕೆ ಹೋಗೋದು ಯಾರಪ್ಪ ಅಂತ ಹೇಳಿದ್ರೆ 60-70 ವರ್ಷ ಆದ್ಮೇಲೆ ಅಂತ. ಆದ್ರೆ 60-70 ವರ್ಷ ಆದ್ಮೇಲೆ ನನಗೆ ಜೀವನದ ಸತ್ಯವನ್ನ ಗೊತ್ತಾದ್ರೆ ಇನ್ನು ನನಗೆ ಇರೋದು ಇಲ್ಲಿ ಭೂಮಿ ಮೇಲೆ ಇರೋದೇ ಕಡಿಮೆ ಸಮಯ. ಹಾಗಾಗಿ ನಾವು ಯಾವಾಗ ನಮ್ಗೆ ಯೌವನ ಇರುತ್ತೋ, ಶಕ್ತಿ ಇರುತ್ತೋ ಆಗ್ಲೇ ಹೆಚ್ಚಾಗಿ ದೇವಸ್ಥಾನಗಳಿಗೆ ಹೋಗೋದಾಗಿರ್ಬೋದು ಅಥವಾ ಮೆಡಿಟೇಷನ್ ಮಾಡೋದಾಗಿರ್ಬೋದು. ನಾವೆಲ್ಲೋ ಹೋಗಿ ಸಾಧನೆ ಮಾಡಬೇಕು ಅಥವಾ ಹೋಮ ಮಾಡಬೇಕು, ಹವನ ಮಾಡಬೇಕು ಅಂತಿಲ್ಲ. ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ಭಗವಂತನಿಗೆ ನೀವು ಕೊಡ್ತಕ್ಕಂಥ ಉಡುಗೊರೆ ಆಗಿರ್ಬೋದು, ಕಾಣಿಕೆ ಆಗಿರ್ಬೋದು, ಅಥವಾ ಒಂದು ಭಗವಂತನಿಗೆ ವಾಪಸ್ ಕೊಡುವಷ್ಟು ದೊಡ್ಡ ವ್ಯಕ್ತಿಗಳ ನಾವು ಇಲ್ಲ ಅಲ್ವಾ? ಆದ್ರೆ ಅವನು ಸೃಷ್ಟಿ ಮಾಡಿರ್ತಕ್ಕಂತಹ ಈ ನೇಚರ್ ಆಗಿರ್ಬೋದು ಅಥವಾ ನಾವಾಗಿರ್ಬೋದು, ನಮ್ಮನ್ನ ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳದೆ ಭಗವಂತನಿಗೆ ನಾವು ಕೊಡ್ತಕ್ಕಂತಹ ಗಿಫ್ಟ್ ಅಲ್ವಾ? ಆದ್ರೆ ನಾವು ನೋಡಿ, ಫಸ್ಟ್ ಗಿಫ್ಟ್ ಯಾವುದು ನಿಮಗೆ ಬಂದಿರ್ತಕ್ಕಂಥದ್ದು ಭಗವಂತನಿಂದ? ನಿಮ್ಮ ದೇಹ. ಅದನ್ನ ಅಚ್ಚುಕಟ್ಟಾಗಿಟ್ಕೊಂಡು, ಮನಸ್ಸನ್ನ ಅಚ್ಚುಕಟ್ಟಾಗಿಟ್ಕೊಂಡು, ನಾವು ಪರೋಪಕಾರಂ ಇದಂ ಶರೀರಂ ಅಂತ ಹೇಳ್ತಾರೆ, ಒಬ್ರಿಗೆ ಸಹಾಯ ಮಾಡ್ತಕ್ಕಂತಹ ಯಾವಾಗ ಈ ಎಲ್ಲಾ ಕಾರ್ಯದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊತಾ ಹೋಗ್ತೀವೋ ಆಗ ನಾವು ಒಂದು ಉನ್ನತ ವ್ಯಕ್ತಿ ಆಗ್ತಾ ಹೋಗ್ತೀವಿ. ಆದ್ರೆ ಸ್ಪಿರಿಚುಯಾಲಿಟಿ ಅನ್ನೋದನ್ನ ಈಗ್ಲಿಂದಾನೇ ಶುರು ಮಾಡ್ತಾ ಹೋಗಿ. ಯಾವಾಗ ನೀವು ಸ್ಪಿರಿಚುವಲಿ ಇನ್ಕ್ಲೈನ್ ಆಗ್ತೀರಾ, ನಾವು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲಿಕ್ಕೆ ಹೋಗಲ್ಲ, ಮೋಸ ಮಾಡ್ಲಿಕ್ಕೆ ಹೋಗಲ್ಲ. ನೋಡಿ, ಈಗ ಜನ ಎಷ್ಟು ಸೆನ್ಸಿಟಿವ್ ಆಗಿದ್ದಾರೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾನೆ, ಮೋಸ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಆತ ಬಾಯಿ ಬಿಟ್ಟು ಹೇಳ್ಬೇಕು ಅಂತಿಲ್ಲ, ಆತನ ವೈಬ್ರೇಷನ್ನೇ ಹೇಳ್ಬಿಡತ್ತೆ ಅಲ್ವಾ? ಈಗ ನೋಡಿದಿರಾ, ನಿಮ್ಗೆ ಯಾಕೋ ಅನ್ಸುತ್ತೆ, ಒಬ್ರ ಜೊತೆ ಮಾತಾಡಿದಾಗ ನಂಗೆ ಯಾಕೋ ಆ ವ್ಯಕ್ತಿಯ ವೈಬ್ಸ್ ಇಷ್ಟ ಆಗ್ತಾ ಇಲ್ಲ, ಅಥವಾ ನನ್ಗೇನೋ ಆ ನೆಗೆಟಿವಿಟಿ ಅನಿಸ್ತಾ ಇದೆ ಅಂತ. ಹಾಗಾಗಿ ನಿಮ್ಮ ಗಟ್ಟು ಯಾವತ್ತೂ ಸುಳ್ಳು ಹೇಳಲ್ಲ. ಗಟ್ಟನ್ನ ಸೆಕೆಂಡ್ ಬ್ರೈನ್ ಅಂತ ಹೇಳ್ತೇವೆ. ನೋಡಿ, ನಿಮ್ಗೆ ದುಃಖ ಆದಾಗ ಊಟ ಮಾಡ್ಬೇಕು ಅಂತ ಅನ್ಸಲ್ಲ ಅಥವಾ ನಿದ್ದೆ ಮಾಡ್ಬೇಕಾಗೋದಿಲ್ಲ. ಇದೆಲ್ಲವೂ ನಿಮ್ಮ ಬಾಡಿ, ಆ ವ್ಯಕ್ತಿ ಟಾಕ್ಸಿಕ್ ಅಂತ ಹೇಳಿದ್ರೆ ಫಸ್ಟ್ ತೋರ್ಸೋದೆ ನಿಮ್ಮ ಬಾಡಿ. ಅದು ಅಲ್ಲದೆ ಸ್ಪಿರಿಚುಯಾಲಿಟಿ ಅನ್ನೋದು ನಿಮ್ಮನ್ನ ತುಂಬಾನೇ ಗ್ರೌಂಡೆಡ್ ಆಗಿಡುತ್ತೆ. ನಿಮ್ಮ ಮನಸ್ಸನ್ನ ಒಂದು ತಿಳಿ ನೀರ್ ತರ ಇಡುತ್ತೆ. ಯಾವಾಗ ನೀವು ಅತಿಯಾಗಿ ಹೆಚ್ಚು ಯೋಚನೆ ಮಾಡೋದು, ನೆಗೆಟಿವ್ ಯೋಚನೆ ಮಾಡೋದು, ಇದೆಲ್ಲವೂ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಹೇಳಿ? ಯಾವಾಗ ನೀವು ಒಂದು ಭಗವಂತ ಶಕ್ತಿ ಇದೆ ಅಥವಾ ಭಗವಂತ ಇದಾನಪ್ಪ ಅಂತ ನಾವು ಯಾವಾಗ ನಂಬಿಕೆ ಇಡ್ತಾ ಹೋಗ್ತೀವೋ, ನಾವು ಯೋಚನೆ ಮಾಡೋದನ್ನ ಕಡಿಮೆ ಮಾಡ್ತಾ ಹೋಗ್ತೀವಿ. ನೋಡಿ, ಪ್ರತಿಯೊಂದು ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆಯಾ ಇಲ್ವಾ? ಇದೆ ಅಲ್ವಾ? ಮತ್ತೆ ಇದ್ಮೇಲೆ ಯಾಕೆ ಯೋಚನೆ ಮಾಡ್ಬೇಕು? ಅಥವಾ ಆ ಪ್ರಾಬ್ಲಮ್ಗೆ ಸೊಲ್ಯೂಷನೇ ಇಲ್ಲ ಅಂತ ಇಟ್ಕೊಳ್ಳೋಣ, ಮತ್ತೆ ಯೋಚನೆ ಮಾಡಿ ಏನ್ ಪ್ರಯೋಜನ ಅಲ್ವಾ? ಹಾಗಾಗಿ ಯಾವಾಗ ನಾವು ಭಗವಂತನ ಮೊರೆ ಹೋಗ್ತಾ ಹೋಗ್ತೀವೋ ಆಲೋಚನೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ನಂಬಿಕೆ ಇರುತ್ತೆ, ಒಂದು ಹೋಪ್ ಇರುತ್ತೆ. ನೋಡಿ, ಭಗವಂತನ ಹತ್ರ ಹೇಗೆ ಪ್ರಾರ್ಥನೆ ಮಾಡ್ಬೇಕಂತ ಗೊತ್ತಾ? ಹೇಳ್ತಾರೆ, ಭಗವಂತನ ಹತ್ರ ಹೋಗಿ ಅದು ಇದು ಬೇಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ತಂದೆ ಅಥವಾ ತಾಯಿಗೆ ನಿಮ್ಗೆ ಏನ್ ಬೇಕು ಎಲ್ಲವನ್ನೂ ಗೊತ್ತಿರುತ್ತೆ ಅಲ್ವಾ? ಹಾಗೆ ಭಗವಂತ ಜಗೋದೋದಾರಕ, ಅವನಿಗೆ ಎಲ್ಲವೂ ಗೊತ್ತಿರುತ್ತೆ, ಏನ್ ಬೇಕು, ಏನ್ ಕೊಡ್ಬೇಕು, ಯಾವ ಟೈಮಲ್ಲಿ ಕೊಡ್ಬೇಕು ಅನ್ನೋದು. ನಾವು ಪಾಠ ಕಲಿತಾ 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 ನಮಗೆ ರಿವಾರ್ಡ್ ಸಿಗ್ತಾ ಹೋಗುತ್ತೆ. ಫಸ್ಟ್ ಭಗವಂತನ ಹತ್ರ ಹೋದ ತಕ್ಷಣ ಥ್ಯಾಂಕ್ಸ್ ಹೇಳಿ, ಅಪ್ಪ ಭಗವಂತ, ನನಗೆ ಇಷ್ಟು ಒಳ್ಳೆ ದೇಹ ಕೊಟ್ಟಿದ್ಯಾ, ಮನೆ ಕೊಟ್ಟಿದ್ಯಾ, ನನ್ನ ಸಂಸಾರ ಚೆನ್ನಾಗಿಟ್ಟಿದ್ಯಾ, ನಂಗೆ ಉಸಿರಾಡ್ಲಿಕ್ಕೆ ಗಾಳಿ ಕೊಟ್ಟಿದ್ಯಾ, ಟೈಮಿಗೆ ಮಳೆ ಕೊಟ್ಟಿದ್ಯಾ, ಬಿಸಿಲಿದೆ, ಚಳಿ ಇದೆ, ಎಲ್ಲವೂ ಇದೆ. ಹಾಗಾಗಿ ಥ್ಯಾಂಕ್ಸ್ ಅಪ್ಪ ಅಂತ ಫಸ್ಟು ಗ್ರ್ಯಾಟಿಟ್ಯೂಡ್ ಅನ್ನು ತೋರಿಸ್ತಾ ಹೋಗಿ. ನಂತರ ಕ್ಷಮೆಯನ್ನ ಯಾಚಿಸಿ. ಯಾಕಂತ ಹೇಳಿದ್ರೆ ಎಷ್ಟೋ ಸತಿ ಗೊತ್ತಿಲ್ದೇನೋ ಏನೋ ಒಬ್ಬೊಬ್ಬರಿಗೆ ಕೆಟ್ಟದನ್ನ ಬಯಸ್ಬಿಟ್ಟಿರ್ತೀವಿ, ಅಥವಾ ಯಾರಿಗೋ ಒಬ್ರಿಗೆ ತಪ್ಪು ಮಾಡಿರ್ತೀವಿ, ಗೊತ್ತಿಲ್ಲದೆ ಅನ್ಯಾಯ ಮಾಡಿರ್ತೀವಿ. ಹಾಗಾಗಿ ಫರ್ಗಿವ್ನೆಸ್ ಅನ್ನ ಕೇಳ್ತಾ ಹೋಗಿ. ನಂತರ ನಿಮ್ಗೆ ಏನ್ ಬೇಕೋ ಅದನ್ನ ಕೇಳ್ತಾ ಹೋಗಿ. ಹೀಗೆ ಪ್ರಾರ್ಥನೆ ಮಾಡೋದು ಅಂತ ಹೇಳಿದ್ರೆ, ಸ್ಪಿರಿಚುಯಾಲಿಟಿ ಅಂತ ಹೇಳಿದ್ರೆ ನಂಗೆ ಮ್ಯಾನಿಫೆಸ್ಟೇಷನಿಗೆ ಹತ್ರ ಆಗ್ಬೇಕು ಅಂತಲ್ಲ. ನನಗೆ ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ಕ್ರಿಯೇಟರ್ ಏನಿದಾರೋ ಅವರನ್ನ ಸೆಲೆಬ್ರೇಟ್ ಮಾಡೋದೇ ಸ್ಪಿರಿಚುಯಾಲಿಟಿ. ಸೊ ಹಾಗಾಗಿ ಸ್ಪಿರಿಚುಯಾಲಿಟಿ ಅನ್ನೋದು ಒಂದು ಫ್ಯಾಷನ್ ಅಥವಾ ಒಂದು ಫ್ಯಾನ್ಸಿ ಅಥವಾ ಯಾವಾಗೋ ನನಗೆ ವಯಸ್ಸಾದಾಗ ಮಾಡಬೇಕು ಅಂತಲ್ಲ. ನನ್ನ ಜೊತೆ ನನಗೆ ಒಂದು ಅದ್ಭುತವಾದ ಕನೆಕ್ಷನ್ ಅನ್ನ ಇಟ್ಕೊಳ್ಳೋದು ಕೂಡ ಸ್ಪಿರಿಚುಯಾಲಿಟಿ. ದೇಹಕ್ಕೆ ಸ್ನಾನ ಎಷ್ಟು ಮುಖ್ಯನೋ ಮೆಡಿಟೇಷನ್ ಅನ್ನೋದು ಮನಸ್ಸಿಗೆ ಅಷ್ಟೇ ಮುಖ್ಯವಾದದ್ದು. ಹಾಗಾಗಿ ನೀವು ಸಕಾರಾತ್ಮಕ ಆಲೋಚನೆಯನ್ನ ಮಾಡಬೇಕು ಅಂತಿದ್ರೆ
ಇವತ್ತಿಂದನೇ ಸ್ಪಿರಿಚುಯಾಲಿಟಿ ಜರ್ನಿಯನ್ನ ಶುರು ಮಾಡ್ತಾ ಹೋಗಿ. ಒಂದು 5 ನಿಮಿಷ ನಿಮ್ಮ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದಾಗಿರಬಹುದು, ಅಥವಾ ನಿಮ್ಗೆ ಯಾವುದಾದ್ರೂ ಒಂದು ಚಾಂಟ್ ಕೇಳೋದಾಗಿರಬಹುದು, ಯಾವುದಾದ್ರೂ ಒಂದು ಇವತ್ತಿಂದನೇ ಶುರು ಮಾಡಿ ನಿಮ್ಮ ಕ್ವಾಲಿಟಿ ಲೈಫ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.